ಹಲೋ ವೆಲ್ಕಮ್ ಬ್ಯಾಕ್ ಟು ಪದ್ಮನಾಭಿ ವ್ಲಾಗ್ ಚಾನಲ್. ಸೊ ಇವತ್ತು ನಾವು ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಎಂಡ್ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಚಿತ್ರದುರ್ಗಕ್ಕೆ ಹೋಗ್ಬೇಕಾಗಿರೋ ನಮ್ಮ ಕಾರು ಸೊ ಕೊಪ್ಪಳಕ್ಕೆ ಹೋಗ್ಬೇಕಾಯಿತು. ಯಾಕಂತಂದರೆ ನಾವು ಅಲ್ಲಿ ಮಾರ್ನಿಂಗ್ 6 ಗಂಟೆ ಅಂದರೆ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಅಥವಾ 7 ಗಂಟೆಗೆ ಚಿತ್ರದುರ್ಗ ಎಲ್ಲ ಅಲ್ಲೆಲ್ಲ ಇರೋ ಪ್ಲೇಸ್ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಏನಾಯಿತು, ಸಂಡೇ ಅಲ್ವಾ, ಹಾಗಾಗಿ ನಮಗೆ ನಿದ್ದೆ ತುಂಬ ಕಡಿಮೆ. ಯಾಕಂತಂದರೆ ಮಗು ಇದೆ, ಸೊ ಹಾಗಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಡೇನೇ ನಮಗೆ ರೆಸ್ಟ್ ಸಿಗೋದು. ವೀಕ್ ಫುಲ್ ಎಲ್ಲ ನಾವು ಬೇಗ ಎದ್ದೇಳ್ತೀವಿ. ಹಾಗಾಗಿ ಸೊ ವೀಕೆಂಡ್ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿದ್ದೆ ಮಾಡೋದಕ್ಕೆ, ಲೇಟಾಗಿ ಹೇಳ್ತೀವಿ. ಹಾಗಾಗಿ ಸೊ ನಾವು ಬೇಗ ಹೇಳಿಲ್ಲ. ಸೊ ಹಾಗಾಗಿ ಹೇಳೋಕ್ಕಾಗಲಿಲ್ಲ, ಅಲಾರಾಮ್ ಹೊಡಿತಾ ಇತ್ತು, ಹಾಗೆ ಮಲ್ಕೊಂಡಿದ್ವಿ. ಸೊ ಪ್ಲ್ಯಾನು ಮತ್ತು ಕ್ಯಾನ್ಸಲ್ ಆಗಿ ಚಿತ್ರದುರ್ಗಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿರೋ ಎಲ್ಲ ಪ್ಲೇಸಸ್ ನೋಡಬೇಕು ಅಂತಂದರೆ ಅಟ್ಲೀಸ್ಟ್ ಒನ್ ಡೇ ಹಿಂದಿನ ದಿನ ಸ್ಟೇ ಆಗಬೇಕು ಅಂತ ನಾನು. ಇಲ್ಲ ಅವರು ಒನ್ ಡೇ ನೋಡ್ಬೋದು ಅಂತ ಅವರು. ಸೊ ನಾನೇನಂತ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಮಾರ್ನಿಂಗ್ ಟು ಈವ್ನಿಂಗೆಲ್ಲ ನಾವು ನೋಡಿಬಿಟ್ಟು ಈವ್ನಿಂಗ್ ಸೊ ಅಲ್ಲಿಂದ ಬರ್ಬೋದು ಅಂತ ನಾನು. ಸೊ ಅವರು ಒನ್ ಡೇಲೇ ಆಗುತ್ತೆ, ಒನ್ ಡೇಲೇ ಹೋಗಿ ವಾಪಸ್ ಬರೋಣ ಅಂತೇಳಿ ಡಿಸ್ಕಷನ್ ಎಲ್ಲ ಮಾಡಿ ಹಾಗೆ ಮಲ್ಕೊಂಡ್ವಿ. ಹಾಗೆ ನನಗೆ 50-50 ಇತ್ತು. ಸೊ ಇದು ವರ್ಕೌಟ್ ಆಗಲ್ಲ ಅಂತಲೂ ಇತ್ತು. ಸೊ ನೋಡೋಕ್ಕಾಗಲ್ಲ, ಸುಮ್ಮನೆ ಅಲ್ಲಿಂದ ಅಷ್ಟು ದೂರ ಹೋಗಿ ಜಸ್ಟ್ ಯಾವುದೋ ಒಂದೇ ಪ್ಲೇಸ್ ನೋಡಿ ಬರೋದು ನನಗೆ ಇಷ್ಟ ಇಲ್ಲ. ಹಬ್ಬ ಬಂದರೆ ಒಂದು ಕಲ್ಲಿನ ಕೋಟೆ ನೋಡ್ಬೋದೇನೋ, ಸೊ ಅದಕ್ಕಿಂತ ಜಾಸ್ತಿ ಪ್ಲೇಸಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ನನಗೆ ಅದ್ರ ಬಗ್ಗೆ ನಾಲೆಜ್ ಕೂಡ ಇಲ್ಲ, ಅಲ್ಲಿ ಯಾವ ಪ್ಲೇಸಸ್ ಇದೆ, ಎಷ್ಟು ಚೆನ್ನಾಗಿದ್ದಾವ ಇಲ್ವಾ ಅದು ಗೊತ್ತಿಲ್ಲ. ಸೊ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಸೊ ನನಗೆ ಚೆನ್ನಾಗಿದ್ದಾವೋ ಇಲ್ವೋ, ಹೇಗಿದೆ ಪ್ಲೇಸು ಅಂತ ಅದ್ರ ಬಗ್ಗೆ ನಾಲೆಜ್ ಇದೆ, ಹೋಗೋದು ಬೇಡ ಅಂತಲೇ ಅನಿಸ್ತು. ಸೊ ಹಾಗಾಗಿ ಸೊ ಬೆಳಗ್ಗೆ ಅಲಾರಾಮ್ ಆದರೂ ನಾವು ಹಾಗೆ ಮಲ್ಕೊಂಡಿದ್ದೆ ನಾನಂತೂ. ಹಾಗೆ ಗವಿಸಿದ್ದೇಶ್ವರ ಮಠ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಜಾತ್ರೆ ಕೂಡ ನಡೀತಾ ಇದೆ. 15 ಡೇಸ್ ಇರುತ್ತೆ ಅಂತ ಎಲ್ಲ ಹೇಳಿದರು. ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಸೊ ಲೇಟಾಗಿ ಎದ್ವಿ. ಆ್ಯಂಡ್ ಆರಾಮಾಗಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಇವಾಗ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ಬ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಗೋ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ಐ ಹೋಪ್ ಆಲ್ ಆರ್ ಗುಡ್ ಆ್ಯಂಡ್ ಐ ಆಮ್ ಆಲ್ಸೋ ಸೂಪರ್. ಸೊ ನಾವಿವಾಗ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ. ಗವಿಸಿದ್ದೇಶ್ವರ ಮಠದ ಜಾತ್ರೆ ಇದೆ, 15 ಡೇಸ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ 5th ಡೇ ಅನಿಸುತ್ತೆ ಇವತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಬೇಗನೆ ಬಿಟ್ವಿ, ಬಟ್ ಇವತ್ತಿನ ದಿನ ಟ್ರಾಫಿಕ್ ತುಂಬಾ ಇತ್ತು. ಸೊ ಹಾಗಾಗಿ 2 ಅವರ್ಸ್ ಬರೀ ರೋಡ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತು ಟ್ರಾಫಿಕ್ ಜಾಸ್ತಿನೇ ಇತ್ತು. ಇಲ್ಲಿಂದ ನಮಗೆ 2 ಅವರ್ಸೇ ಬೇಕಾಯಿತು ಈ ರೋಡೆಲ್ಲ ದಾಟ್ಕೊಂಡು ಹೋಗಬೇಕು ಅಂತ ಅಂದರೆ. ಸೊ ಇವತ್ತು ಕೊಪ್ಪಳ ಅಂತೂ ನಿಯರ್ ಇದೆ. ಸೊ ಹಾಗಾಗಿ ಕೊಪ್ಪಳಕ್ಕೆ ಹೋಗ್ಬೇಕಂತಲೇ ಅಂದ್ಕೊಂಡಿದ್ವಿ. ಸೊ ನೋಡಿ ಬಂದರೆ ಬೇಗ ಬರಬೇಕು, ಮತ್ತು ಇನ್ನೊಂದು ಪ್ಲೇಸ್ಗೆ ಯಾವುದಾದ್ರೂ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಸೊ ನೋಡಿದರೆ ಇಷ್ಟೊಂದು ಟ್ರಾಫಿಕ್ ಇತ್ತು. ಸೊ ಫೈನಲಿ ಒಂದು 2 ಅವರ್ಸ್ ಆದಮೇಲೆ ಬಂದ್ವಿ. ಆ್ಯಂಡ್ ಸೊ ಇದು ನಮ್ಮ ನ್ಯೂ ಸೈಟು. ಸೊ ಸೈಟ್ ನೋಡೋಕ್ಕಂತ ಬಂದ್ವಿ. ಸೊ ಸೈಟ್ ಪರ್ಚೇಸ್ ಮಾಡಿದ್ದೀವಿ. ಸೊ ಹಂಗಾಗಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಸೈಟ್ಗೆ ಹೋಗಬೇಕು, ನೋಡಬೇಕು ಅಂತ ಹೇಳಿ. ಸೊ ಇವರು ಹೇಳ್ತಾನೆ ಇದ್ದರೆ, ಸೊ ನಮ್ಮ ಚಿನ್ನದ ಕಾಲು ಅದ್ವಿಕನ್ ಚಿನ್ನದ ಕಾಲು ಸೈಟ್ ಒಳಗೆ ಬರಬೇಕು, ಇಡಬೇಕು ಕಾಲನ್ನ ಅಂತ ಹೇಳಿ ಹಿಂಗೆಲ್ಲ ಹೇಳ್ತಾ ಇದ್ರು. ಸೊ ಫೈನಲಿ ನಾವು ಇವತ್ತು ನಮ್ಮ ಸೈಟ್ ನೋಡೋದಕ್ಕೆ ಬಂದ್ವಿ. ಆ್ಯಂಡ್ ಸೈಟ್ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಖುಷಿ ಆಯಿತು ನಮ್ಮ ನ್ಯೂ ಸೈಟ್ ನೋಡಿ. ಆಮೇಲೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ತುಂಬ ದಿನದಿಂದ ಹೇಳ್ತಾ ಇದ್ರು ಹೋಗಿ ಬರೋಣ ಅಂತ. ಬಟ್ ಫೈನಲಿ ಇವತ್ತು ಅಂದ್ಕೊಂಡಿರಲಿಲ್ಲ ಇಲ್ಲಿ ಬರಬೇಕು ಅಂತಲೂ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಬಂದು ಸೈಟ್ ನೋಡಿಕೊಂಡು ಮತ್ತು ವಾಪಸ್ ಜಾತ್ರೆ ಹೋಗ್ಬೇಕು ಇವಾಗ. ಸೊ ನೋಡಿ ಇಷ್ಟೆಲ್ಲ ಸೈಟ್ ಇದ್ದಾವೆ, ಆಲ್ರೆಡಿ ಎಲ್ಲನೂ ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ನಾವು ನಿಂತ್ಕೊಂಡಿರೋದು, ಇದು ನಮ್ಮ ಸೈಟು. ಸೊ ಚೆನ್ನಾಗಿದೆ ಸೈಟು. ಆಮೇಲೆ ಆಲ್ರೆಡಿ ಈಗ ಪ್ಲ್ಯಾಂಟ್ ಎಲ್ಲ ಕೂಡ ಹಚ್ಚಿದ್ದಾರೆ. ಸೊ ನಮ್ಮ ಸೈಟ್ ಮುಂದೆನೂ 1-2 ಪ್ಲ್ಯಾಂಟ್ ಇದ್ವು. ಸೊ ಇದು ಯಾವುದಂತ ನಂಗೆ ಗೊತ್ತಾಗಲಿಲ್ಲ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಹುಣಸೆ ಹಣ್ಣಿನ ಗಿಡ ತುಂಬ ದಿನ ಆಗಿತ್ತು ನೋಡಿ, ಅದಕ್ಕೆ ಶೂಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೋಡಿ ಮತ್ತೆ ಅಗೇನ್ ಟ್ರಾಫಿಕ್ಕು, ಅಗೇನ್ ಒಂದು 2 ಅವರ್ಸ್ ಹಾಗೆ ಜಾತ್ರೆ. ಅದು ಮೇ ಬಿ ಜಾತ್ರೆ ಇದೆ ಅಂತ ಟ್ರಾಫಿಕ್ ಇರ್ಬೋದೇನೋ, ಅಥವಾ ಸಂಡೇ ಅಂತ ಹೇಳಿ ಟ್ರಾಫಿಕ್ ಇರ್ಬೋದೇನೋ. ಸೊ ಇವತ್ತಿನ ದಿನ ಅಂತೂ ತುಂಬ ಟ್ರಾಫಿಕ್ ಇತ್ತು. ಆಲ್ರೆಡಿ ನಾವು ಇವಾಗ ಕೊಪ್ಪಳಕ್ಕೆ ಬಂದಿದ್ದೀವಿ. ಸೊ ಕೊಪ್ಪಳಕ್ಕೆ ಜಾತ್ರೆಯಲ್ಲಂತೂ ತುಂಬ ರಶ್ ಇರುತ್ತೆ. ಸೊ ಇಲ್ಲಿನೇ ನಮಗೆ ಮತ್ತೆ 2 ಅವರ್ಸ್ ಬೇಕಾಯಿತು ಜಾತ್ರೆ ಅಂದರೆ ಒಳಗಡೆ ಎಂಟ್ರ್ ಆಗೋದಕ್ಕೆ ಅಂತ ಹೇಳಿ. ಸೊ ಫೈನಲಿ ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿ ಸೊ ಡೈರೆಕ್ಟ್
ಅನ್ನ ದಾಸೋಹ ಆಯಿತು, ಅಲ್ಲಿಗೆ ಬಂದ್ವಿ. ಅಂತಂದರೆ ನಾವು ಬೇಗನೆ ಬೆಳಗ್ಗೆ ಬಂದವರು ಒಂದು 12 ಗಂಟೆ ಈ ರೀತಿ ಬಂದಿದ್ವಿ. ಸೊ ಇಲ್ಲಿ ಬರೋದಕ್ಕೆ ನಮಗೆ 5 ಗಂಟೆ ಇಷ್ಟೆಲ್ಲ ಟೈಮಿಂಗ್ ಆಗಿತ್ತು. ಸೊ ನೋಡಿ ಆಲ್ರೆಡಿ ಲೈಟ್ ಕೂಡ ಹಚ್ಚಿದ್ದಾರೆ. ಟಿಫನ್ ಮಾಡ್ಕೊಂಡು ಬಂದಿದ್ವಿ, ಇಲ್ಲಿ ಬರೋಷ್ಟಿಗೆ 5 ಗಂಟೆ ಆಗಿತ್ತು. ಹಾಗಾಗಿ ಸೊ ಫಸ್ಟು ಊಟ ಮಾಡೋಣ, ಅದಾದಮೇಲೆ ಜಾತ್ರೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನೋಡಿ ಸೊ ನೋಡ್ತಾ ಇರ್ಬೋದು, ಅನ್ನ ಸಾಂಬಾರು, ಉಪ್ಪಿನಕಾಯಿ, ಹಾಗೆ ಪುಟಾಣಿ ಚಟ್ನಿ, ಮತ್ತು ಸಜ್ಜಿ ಬಕ್ರಿ, ಹಾಗೆ ಏನು ಹೆಸ್ರು ಕಾಳು ಪಲ್ಯ, ಹಾಗೆ ಶೇಂಗಾ ಹೋಳಿಗೆ. ಸೊ ಇದೆಲ್ಲನೂ ಇತ್ತು. ಸೊ ನಾನು ಅಂದ್ಕೊಂಡೆ ಟೇಸ್ಟ್ ಹೇಗಿರುತ್ತೆ ಅಂತ, ಬಟ್ ಸಖತ್ತಾಗಿತ್ತು ಟೇಸ್ಟು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ನೀವು ಕೂಡ ಹೋಗಿ ಬನ್ನಿ, ಹಾಗೆ ಅನ್ನಪ್ರಸಾದ ಸೇವಿಸಿ ಬನ್ನಿ. ಸೊ ಈ ಮಟ್ಟಕ್ಕೆ ನಾವಿಬ್ಬರು ಫಸ್ಟ್ ಟೈಮ್ ಬರೋದ್ರಿಂದ ಸೊ ಫಸ್ಟು ಇದೇ ಟೆಂಪಲ್ಲು, ಇಲ್ಲೇನಿದೆ ಲೈಟಿಂಗ್ ತೋರಿಸ್ತಾ ಇದ್ದೀನಲ್ಲ, ಇದೇ ಟೆಂಪಲ್ ಇರೋದು. ಸೊ ಒಳಗಡೆ ಹೇಗಿರುತ್ತೆ, ಏನು ರಶ್ ಇರುತ್ತಾ ಇಲ್ವಾ ಅದು ಎಲ್ಲ ಅಷ್ಟೊಂದು ನಾಲೆಜ್ ಇರಲ್ಲ. ಅಂದರೆ ಬಂದ ತಕ್ಷಣ ಗೊತ್ತಿರಲ್ಲ, ನಾವು ಏನು ನೋಡದೇ ಇದ್ರೆ. ಸೊ ಹಾಗಾಗಿ ಫಸ್ಟ್ ನಾವು ಅನ್ನಪ್ರಸಾದನೆ ಮಾಡಿದ್ವಿ. ಸೊ ಅದಾದಮೇಲೆ ಬೆಟ್ಟ ಹತ್ಕೊಂಡು ಇಲ್ಲಿ ಮಠ ಇದೆ ಅಲ್ಲಿ, ಸೊ ಅಲ್ಲಿ ನಮಸ್ಕಾರ ಮಾಡಿ. ಸೊ ನೋಡಿ ವ್ಯೂ ಈ ರೀತಿಯಾಗಿದೆ, ಇಷ್ಟೊಂದು ಚೆನ್ನಾಗಿದೆ. ಸೊ ಇದೆಲ್ಲ ಬೆಟ್ಟದ ಮೇಲೇ ಇದೆ. ಸೊ ಅಲ್ಲಿಂದ ನಮಗೆ ಇದು ಕೂಡ ಅಷ್ಟೇ, ಈ ಟೆಂಪಲ್ ಕೂಡ ಅಷ್ಟೇ ಬೆಟ್ಟದ ಮೇಲೇ ಇದೆ. ಸೊ ಅಲ್ಲಿಂದ ನಮಗೆ ಕೆಳಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಾವು ಇವಾಗ ಮೈಸೂರು ಡ್ಯಾಮ್ ಎಲ್ಲ ನೋಡ್ತೀವಲ್ಲ, ಅದೇ ರೀತಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ನಾವು ಬೆಟ್ಟ ಫಸ್ಟು ಅನ್ನದಾಸೋಹ ಆದಮೇಲೆ ಡೈರೆಕ್ಟ್ ಹೊರಗಡೆ ಎಕ್ಸಿಟ್ ಆದಮೇಲೆ ಈ ಬೆಟ್ಟ ಎಲ್ಲ ಕಾಣಿಸುತ್ತೆ, ಟೆಂಪಲ್ ಎಲ್ಲ ಕಾಣಿಸುತ್ತೆ. ಸೊ ನಾವು ಅಂದ್ಕೊಂಡ್ವಿ ಒಂದು ಕ್ಷಣ ಡೈರೆಕ್ಟ್ ಜಾತ್ರೆಗೆ ಹೋಗೋಣ, ದೇವ್ರ ದರ್ಶನ ಎಲ್ಲ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಸುಮ್ಮನೆ ನೋಡೋಣ ಅಂತೇಳಿ ಹೋಗಿದ್ವಿ. ಬಟ್ ಕೆಳಗಿಂದ ನಿಂತು ನೋಡಿದರೆ ನಮಗೇನು ಗೊತ್ತಾಗಲ್ಲ. ನಾವು ಮೇಲೆ ನಿಂತು ನೋಡಿದರೆ ಮಾತ್ರ ಅದೆಲ್ಲ ವ್ಯೂ ಕಾಣಿಸೋದು ನಮಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದ್ಸತಿ ಹೋಗಿ ಬನ್ನಿ. ಸೊ ಅದಾದಮೇಲೆ ನಾವು ಜಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ ಕೂಡ ಮಾಡಿದ್ವಿ. ಸೊ ವಾಪಸ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ಮತ್ತು ಅಗೇನ್ ಕಾರ್ ಪಾರ್ಕಿಂಗ್ ಹತ್ರ ಬಂದು ನಮ್ಮ ಕಾರ್ ತೊಗೊಂಡು ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಈ ಸತಿ ನಾವು ಬೇರೆ ರೋಡ್ಗೆ ಬಂದ್ವಿ, ಇಲ್ಲ ಮತ್ತು ಟ್ರಾಫಿಕ್ಸ್ ಆಗುತ್ತೆ ಅಂತ ಹೇಳಿ. ಹಾಗೆ ಆ್ಯಂಬ್ಯುಲೆನ್ಸ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿತ್ತು. ಆದಷ್ಟು ಈ ರೀತಿ ಎಲ್ಲ ನೋಡಿದರೆ ಅದಕ್ಕೆ ಜಾಗ ಬಿಡಿ ಅಂತಲೇ ಹೇಳ್ತೀನಿ. ಸೊ ಮತ್ತೆ ನಾನು ಪರ್ಚೇಸ್ ಮಾಡಿದ್ದೆ ತುಂಬ. ನೋಡಿ ಎಷ್ಟೊಂದು ಬ್ಯಾಗ್ಸ್ ಇದ್ದಾವೆ, ಮತ್ತೆ ಪರ್ಚೇಸ್ ಮಾಡ್ತೀಯ ಅಂತ ನನಗೆ ಅದು ಇದು ಎಲ್ಲ ತೆಗೆದು ತೋರಿಸ್ತಾ ಇದ್ರು. ಸೊ ನಾನು ಅದಕ್ಕೆಲ್ಲ ತುಂಬ ಶಾಪಿಂಗ್ ಮಾಡ್ತೀನಿ, ಹಾಗೆ ಅದನ್ನೆಲ್ಲ ಮೇಂಟೈನ್ ಮಾಡಿರ್ತೀನಿ. ಅದನ್ನು ತುಂಬ ವರ್ಷಗಳಗಟ್ಟಲೆ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅಗೇನ್ ಇವಾಗ ನೈಟ್ ಆಗಿತ್ತು. ಸೊ ಹಂಗಾಗಿ ಅಡುಗೆನ ಬೇಲ್ಪುರಿ ಮಾಡ್ತಾಯಿದ್ದಾರೆ ಊಟಕ್ಕೋಸ್ಕರ ಅಂಥೇಳಿ ಅಲ್ಲಿ ಊಟ ಮಾಡ್ಕೊಂಬಂದಿದ್ವಿ 5:30ಗೆಲ್ಲ. ಸೊ ಊಟ ಎಲ್ಲ ಚೆನ್ನಾಗಾಗಿತ್ತು. ಹಾಗಾಗಿ ಇವಾಗ ಬೇಲ್ಪುರಿ ಮಾಡ್ತಾಯಿದ್ದಾರೆ. ಅಲ್ಲಿಂದನೇ ಚುರುಮುರಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಚೆನ್ನಾಗಿತ್ತು ಚುರುಮುರಿ. ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಕೂಡ ಇದ್ವು. ಚುರುಮುರಿ ಅವರೇ ಮಾಡ್ತಿದ್ದಾರೆ, ಅವರೇ ಕಟ್ ಮಾಡಿ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ವೀಕೆಂಡ್ ಇದೇ ರೀತಿ ಇರುತ್ತೆ, ಮನೇಲಂತೂ ಇರೋದಿಲ್ಲ. ಸೊ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೊರಗಡೆ ಹೋಗಿ ಎಲ್ಲ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ದಿನ ನಾವು ನಮ್ಮ ಸೈಟ್ ಕೂಡ ವಿಸಿಟ್ ಮಾಡಿದ್ವಿ, ಹಾಗೆ ಸೊ ಗವಿಸಿದ್ದೇಶ್ವರ ಮಠಕ್ಕೆ ಕೂಡ ಹೋದ್ವಿ. ಆ್ಯಂಡ್ ಸೊ ಮಠ ಅಂತ ನೀವು ನೋಡಿದ್ದೀರಾ ವ್ಲಾಗಲ್ಲಿ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವ್ಲಾಗು ಚಿತ್ರದುರ್ಗದಿಂದ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಯಾವ ಪ್ಲೇಸಸ್ ಇದೆ, ಹಾಗೆ ಒನ್ ಡೇ ಅಥವಾ 2 ಡೇಸ್ ಬಂದರೆ ವರ್ತ್ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸತಿ ವಿಸಿಟ್ ಕೂಡ ಮಾಡ್ತೀವಿ. ಆ್ಯಂಡ್ ನಿಮ್ಗೆ ಕೂಡ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.